ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನಿಮಗೆ ಒಂದು ಕ್ಯಾರೆಟ್ ಬೆಳೆಗೆ ಒಂದು ಮಹಾಮೃತಿಕ ಅಂತ ಪ್ರಾಡಕ್ಟ್ ಕೊಟ್ಟಿದೆ. ಈ ಪ್ರಾಡಕ್ಟ್ ರಿಸಲ್ಟು ಏನಾಗಿದೆ, ಹೆಂಗೆ ಬಂತು, ನಿಮ್ಮದೊಂದು ಅಡ್ರೆಸ್ ಮುಖಾಂತರ ಚೂರು ಹೇಳ್ರಿ. ನಿಮ್ಮ ಅಡ್ರೆಸ್ ಸರ್? ನಮಸ್ಕಾರ, ನನ್ನ ಹೆಸರು ಆನಂದ್ ಅಂತ ಹೇಳ್ಬಿಟ್ಟು. ಓಕೆ ಸರ್. ನಮ್ಮ ಬ್ರಾಹ್ಮಣದಿನ್ನೆ. ಓಕೆ. ಚಿಂತಾಮಣಿ ತಾಲೂಕು ನಮ್ಮದು. ಓಕೆ. ಇದು ಕೊಟ್ಟಾಗಿಂದ ಅಂದರೆ ಇದು ಎಷ್ಟು ದಿವಸದ ಕ್ಯಾರೆಟ್ ಸರ್? ಇದು ಈಗ ಒಂದು 57 ದಿನ ಆಗಿದೆ ಸರ್. ಇದು ಬೆಳೆಗೆ 57 ದಿವಸ ಆಗಿದೆ. ನಿಮ್ಗೆ ಏನು ಈಗ ಎಷ್ಟು ದಿವಸಕ್ಕೆ ಈ ಪ್ರಾಡಕ್ಟ್ ಕೊಟ್ರಿ ಸರ್? 10 ತಗೊಳ್ರಿ. ಎಷ್ಟು ದಿವಸ ಆಗಿತ್ತು ಬೆಳೆಗೆ ಈ ಪ್ರಾಡಕ್ಟ್ ಕೊಟ್ಟಾಗ? ಇದು 50 ದಿವಸ ಆಗಿತ್ತು ಸರ್. 50 ದಿವಸ ಆಗಿತ್ತು. ಈಗ ಒಂದು 65 ದಿವಸ ಆಗಿದೆಯಾ? ಇಲ್ಲ ಸರ್, 57 ದಿವಸ. 57 ದಿವಸ. ಬಟ್ 7 ದಿವಸಕ್ಕೆ ನಿಮಗೆ ಅದರಲ್ಲಿ ಏನು ಬದಲಾವಣೆ ಆಯಿತು ಸರ್? ಒಂದು ಸ್ವಲ್ಪ ನೋಡಿ, ಎಲೆ ಎಲ್ಲ ಒಂದು ಸ್ವಲ್ಪ ಇದು ಚೆನ್ನಾಗಿದೆ, ಐತೆಲ್ಲ ದಂಟು. ಓಕೆ. ಇದೆಲ್ಲ ಚೆನ್ನಾಗಿ ಬಂತು. ಮತ್ತು ಗಡ್ಡೆ ಶೇಪ್ ಎಲ್ಲ ಚೆನ್ನಾಗಿ ಬಂದಿದೆ. ಓಕೆ. ಮತ್ತು ಲೆಂತ್ ಕೂಡ ಚೆನ್ನಾಗಿ ಬಂದಿದೆ ಸರ್. ಲೆಂತ್ ಎಲ್ಲ ಚೆನ್ನಾಗಿ ಕೊಟ್ಟಿದೆ. ಸ್ವಲ್ಪ ಎಲ್ಲ ನಮಗೆ ಒಂದು ವಾರದಲ್ಲೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಡೆವಲಪ್ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸಿದೆ. ಅವತ್ತು ನಾನು ನಿಮಗೆ ಪ್ರಾಡಕ್ಟ್ ಬಂದಾಗ ಇವರು ಇದ್ದರು ಸರ್, ಬನ್ನಿ, ಮಂಜುನಾಥ್ ಅವರು ಇದ್ದರು. ಆ್ಯಕ್ಚುಲಿ ನೀವು ಹೊಸದಾಗಿ ಕ್ಯಾರೆಟ್ ಮಾಡ್ತಾಯಿದ್ದೀರಾ ಸರ್? ಇದೆ ಸರ್, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೇಳಿ ಸರ್. ನಮ್ಮ ಕ್ಯಾರೆಟು ಓಕೆ. ಅಷ್ಟೊಂದು ಅನುಭವನಿಲ್ಲ, ನೋಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಇಲ್ಲ, ಒಂದು ಎಕ್ಸ್ಪೀರಿಯನ್ಸ್, ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬಟ್ ಯಾಕಪ್ಪ ಅಂದರೆ ನಮಗೆ ಒಂದೇ ಸರಿಗೆ ಏನು ಗೊತ್ತಾಗಲ್ಲ. ನೀವೇನೋ ಒಂದು ನಂಬಿಕೆ ಮೇಲೆ ಈ ಫಾರ್ಮರ್ ಚಾಯ್ಸು ಮಹಾಮೃತಿಕ ಬಳಸಿದ್ರೆ. ಅವತ್ತು ಇವರು ಮಂಜು ಅವರು ಇದ್ದರು ಸರ್. ನಿಮ್ಗೇನು ಅನಿಸುತ್ತೆ ಅವತ್ತು ನೀವು ಬಂದು ನೋಡಿದಾಗ? ಸರ್ ಅವತ್ತಿಗೆ ಇವತ್ತು ನೋಡಿದ್ರೆ ಗ್ರೀನಿಶು, ಓಕೆ, ಗಡ್ಡೆ ಶೈನಿಂಗು ಓಕೆ, ಚೆನ್ನಾಗಿದೆ ಸರ್. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಅಂದರೆ ನಾನು ಹೇಳಿದೆ ನಿಮಗೆ ಒಂದು ಬೆಳೆ ಆರೋಗ್ಯವಾಗಿದೆ ಅಂತ ಹೇಳಕ್ಕೆ ಒಂದು 5 ರಿಂದ 6 ದಿವಸಕ್ಕೆ ರಿಸಲ್ಟ್ ಬರುತ್ತೆ ಸರ್ ಅಂದರೆ. ಇವತ್ತು 7 ದಿವಸ ಆಗಿದೆ, ನೀವು ಕೊಟ್ಟು ಒಂದು 7-8 ದಿವಸ ಆಗಿದೆ. ಬಟ್ 2 ಥರ ಕೊಟ್ಟರೆ, ಒಂದು ಕಡೆ ಇಂಡಿದಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಒಂದು ಭಾಗಕ್ಕೆ, ಮತ್ತು ಇನ್ನೊಂದು ಸ್ಪ್ರಿಂಕ್ಲರಲ್ಲೇ ಕೊಟ್ಟಿದ್ದೀರಾ. ಬಟ್ ಇವಾಗ 2ರಲ್ಲಿ ಕಂಪೇರ್ ಮಾಡಿದರೆ ಯಾವುದು ಒಳ್ಳೆಯ ರಿಸಲ್ಟ್ ಇದೆ ಅಂತೀರಾ? ವಾಟ್ರಲ್ಲಿ ಬಿಟ್ಟಿದ್ದು ಒಳ್ಳೇದಿದೆಯಾ ಅಥವಾ ನೀವು ಇಂಡಿ ಜೊತೆಲಿ ಕೊಟ್ಟಿದ್ದು? ಇವರು ಕೂಡ ಅವತ್ತು ನಿಮಗೆ ಇದ್ದಾಗ ಇದಕ್ಕೆ ಅದಕ್ಕೆ ಏನು ವ್ಯತ್ಯಾಸ ಇದೆ ಸರ್? ಈಗ ನೀರಲ್ಲಿ ಕೊಟ್ಟಿರಿ. ಹಾಂ, ಅಲ್ಲ, ವಾಟ್ರಲ್ಲಿ ಕೊಟ್ಟಿರೋದು ಏನಾಗುತ್ತೆ ಅಂದರೆ, ಓಕೆ, ಈಗ ವಾಟ್ರಲ್ಲಿ ಕೊಟ್ಟರೆ ಎಲೆಗೂ ಇದು ಬೀಳುತ್ತೆ, ಮೇಲೇನೂ ಬೀಳುತ್ತೆ. ಓಕೆ. ಅದು ಒಂದು ಸ್ವಲ್ಪ ಅದನ್ನು ಇದು ಮಾಡೋಂಗಿಲ್ಲ. ಇದನ್ನು ಎರಡು ಒಂಥರ ಉಪಯುಕ್ತವಾಗಿದೆ. ಯಾವುದ್ರಲ್ಲಾದರೂ ಕೊಡ್ಕೊಬೋದು ನಾವು ಸರ್. ಆ್ಯಕ್ಚುಲಿ ಇದರಲ್ಲಿ ಬ್ಯಾಕ್ಟೀರಿಯಾ ಕಂಟೆಂಟ್ ಜಾಸ್ತಿ ಇರುತ್ತೆ. ನೀವು ಮೇಲೆಗಡೆ ಕೊಟ್ಟಾಗ ನಿಮಗೆ ರೋಗಗಳ ಬಾಧೆ ಕೂಡ ನಿಮಗೆ ಕಂಟ್ರೋಲ್ಮೆಂಟ್ ಮಾಡಿಕೊಡುತ್ತೆ. ಅದರಲ್ಲಿ ಇನ್ನೊಂದು ಏನಂದರೆ, ನೀವು ಈಗ ಈ ಗಡ್ಡೆಗೆ ಏನಾದರೂ ಬಂದು ಪ್ರಾಬ್ಲಮ್ ಮಾಡುತ್ತೆ ಅನ್ನೋದು ಒಂದು ಭಯ ಇದೆ. ಬಟ್ ಅದರೊಳಗಡೆ ಇರೋಂಥ ಪ್ರಾಡಕ್ಟು ನಿಮಗೆ ಮ್ಯಾಕ್ಸಿಮಮ್ಮು ಆ ಥರ ಸಮಸ್ಯೆ ಬರೋಕ್ಕೆ ಬಿಡಲ್ಲ. ನೆಕ್ಸ್ಟ್ ಬೆಳೆ ಕೂಡ ಇದು ನೆಕ್ಸ್ಟ್ ಏನು ಬೆಳೆ ಇಡ್ತೀರೋ ಅದಕ್ಕೆ ಕೂಡ ನಿಮ್ಗೆ ರಿಸಲ್ಟ್ ಬರುತ್ತೆ. ಈಗ ಒಂದು ಪ್ರಾಡಕ್ಟ್ 2 ಪ್ರಾಡಕ್ಟ್ ಬಳಸಿದ್ರ, ನಿಮ್ಮ ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ವಾ, ರಿಸಲ್ಟ್ ಇದೆ ಅಂತ ಹೇಳ್ಬಿಟ್ಟು? ಸರ್, ಇದೆ ಸರ್. 100% ಈಗ ನಾನು ಉಪಯೋಗಿಸ್ಬೋದು, ಯಾರಾದ್ರೂ ಈ ರೈತರು ಯಾರು ಬೇಕಾದ್ರೂ ಬಳಸ್ಕೋಬೋದು. ಓಕೆ, ಥ್ಯಾಂಕ್ ಯು ಸರ್.